ನಾವು ನಮ್ಮ 25 ವರ್ಷದ ರಜತ ಮಹೋತ್ಸವದ ಅಂಗವಾಗಿ ನಾವು ಸ್ಮಾರ್ಟ್ ಹರೈಸನ್ ಹ್ಯಾಕಥಾನ್ 2020 ಆಚರಿಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಯಾವ ರೀತಿ ಮಾಡ್ತಾ ಇದ್ದೀವೋ ಆ ಒಂದು ಪ್ರೇರಣೆ ಮೇರೆಗೆ ನಾವು ಈ ಸ್ಮಾರ್ಟ್ ಹರೈಸನ್ ಹ್ಯಾಕಥಾನ್ 2026 ಸೆಪ್ಟೆಂಬರ್ 3, 4 ಮತ್ತು 5 ಆಚರಿಸ್ತಾ ಇದ್ದೀವಿ. ನಮ್ಮ ಕಾಲೇಜು ನ್ಯೂ ಅರ್ಜನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಅಫಿಲಿಯೇಟೆಡ್ ಟು ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ and autonomous institute, and we got the NAC A grade and all our UG programs are accredited by NBA. ಈ 25 ವರ್ಷದ ಒಂದು ರಜತ ಮಹೋತ್ಸವದ ಅಂಗವಾಗಿ ನಾವು ಈ ಹ್ಯಾಕಥಾನ್ ಅನ್ನು ಮಾಡ್ತಾ ಇದ್ದೀವಿ. ಈ ಹ್ಯಾಕಥಾನ್ ಯಾವ ರೀತಿ ಅಂದರೆ, ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈಗೇನು ಪ್ರೆಸೆಂಟ್ ಏನೇನು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆಯೋ ಅದನ್ನು ನಾವು ಗೌರ್ಮೆಂಟ್ ಆರ್ಗನೈಸೇಷನು ಹಾಗೆಯೇ ಪ್ರೈವೇಟ್ ಆರ್ಗನೈಸೇಷನ್ಗೆ ನಾವು ಅದನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಹುಡುಗರಿಗೆ ನಾವು ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ತಲುಪಿಸ್ತೀವಿ. ಆ ಹುಡುಗರು ಅದಕ್ಕೆ ಒಂದು ಸೊಲ್ಯೂಷನ್ಗಳನ್ನ ಕೊಡೋ ಒಂದು ವ್ಯವಸ್ಥೆ ಇದೆ. ಈ ಹ್ಯಾಕಥಾನ್ ಇಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಕೊಡೋದಾದರೆ ಟೋಟಲಿ ಅಕ್ರಾಸ್ ಇಂಟರ್ನ್ಯಾಷನಲ್ ಲೆವೆಲ್ ಇದರಲ್ಲಿ 2 ವಿದೇಶಗಳು ಭಾಗವಹಿಸ್ತಾ ಇದ್ದಾವೆ. ಹಾಗೆಯೇ ನಮ್ಮಲ್ಲಿ 10 ಸ್ಟೇಟ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ನಮ್ಮ ಕಾಲೇಜಲ್ಲೇ ಬಂದು ಮಾಡ್ತಾ ಇದ್ದಾರೆ. ಇದರಲ್ಲಿ ಸುಮಾರು 2087 ಟೀಮ್ಸ್ ರಿಜಿಸ್ಟರ್ ಮಾಡಿದ್ದು. ಅದನ್ನು ನಾವು ಸ್ಕ್ರೂಟನೈಸ್ ಮಾಡಿದಾಗ ಕೊನೆಗೆ ನಮಗೆ 235 ಟೀಮ್ಗಳು ಕ್ಲಿಯರ್ ಆಯಿತು. ಅಂದರೆ ಫಸ್ಟ್ ರೌಂಡಲ್ಲಿ ನಾವೇನು ಮಾಡಿದ್ವಿ, ನಾವು ಏನು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ವು, ಪ್ರಾಬ್ಲಮ್ ಸ್ಟೇಟ್ಮೆಂಟು ಗೌರ್ಮೆಂಟಿಂದ 12 ಇತ್ತು, ಹಾಗೆ ಪ್ರೈವೇಟ್ ಆರ್ಗನೈಸೇಷನಿಂದ 23 ಪ್ರಾಬ್ಲಮ್ ಸ್ಟೇಟ್ಮೆಂಟು. ಟೋಟಲಿ 25 ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ 5 ಟೀಮಲ್ಲಿ ಮಾಡಿ ಈ ಹುಡುಗರುಗಳಿಗೆ ನಾವೆಲ್ಲ ಕೊಟ್ಟಾಗ ಆ ಹುಡುಗರು ಅದಕ್ಕೆ ಸೊಲ್ಯೂಷನ್ನ ಕೊಟ್ಟರು. ಅದನ್ನು ಲೆವೆಲ್ 1ನಲ್ಲಿ ಅಂದರೆ ಲೆವೆಲ್ 0 ಅಂತ ನಾವು ಕರಿತೀವಿ. ಅದನ್ನು ನನ್ನ ಪ್ರಕಾರ ಅದು ಫೇಸ್ 1ನಲ್ಲಿ ಒಟ್ಟು 277ರಲ್ಲಿ 235 ಹುಡುಗರು ಇಷ್ಟ ಟೀಮ್ಸ್. ಇದರಲ್ಲಿ 235 ಟೀಮ್ಸ್ ಅಂದರೆ ಒಂದು ಟೀಮಲ್ಲಿ 5 ಹುಡುಗರು ಇರ್ತಾರೆ, 4 ರಿಂದ 5. ಅದರಲ್ಲಿ ಒಂದು ಏನು ಮಾಡಿದ್ದೀವಿ, ಒಂದು ಕಂಡೀಷನ್ ಏನಂದರೆ ಎಲ್ಲ ಟೀಮಲ್ಲೂ ಕನಿಷ್ಠ ಪಕ್ಷ ಒಬ್ಬ ಹುಡುಗಿನಾದರೂ ಇರಬೇಕು ಅಂತ. ಇದು ನಾವು ಪ್ರೋತ್ಸಾಹ ಮಾಡ್ತೀವಿ. ಈಗಿನ ಯುವಶಕ್ತಿಗೆ ನಮ್ಮದೇನು ಪ್ರಾಬ್ಲಮ್ಗಳಿದಾವೆ, ಗೌರ್ಮೆಂಟಿಂದ ಆಗಿರ್ಬೋದು ಅಥವಾ ಪ್ರೈವೇಟಿಂದ ಆಗಿರ್ಬೋದು, ಒಂದಿಷ್ಟು ಪ್ರಾಬ್ಲಮ್ಗಳಿಗೆ ಪರಿಹಾರ ಸಿಕ್ಕಿರುತ್ತೆ, ಒಂದಿಷ್ಟು ಪ್ರಾಬ್ಲಮ್ಗಳಿಗೆ ಪರಿಹಾರ ಸಿಕ್ಕಿರಲ್ಲ. ಹಾಗೆಯೇ ಯಾವುದೇ ಒಂದು ಪರಿಹಾರ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಈ ಪರಿಹಾರನ ನಾವು ಯುವಶಕ್ತಿಯಿಂದಲೇ ತಗೋಬೇಕು ಅನ್ನೋ ನಮ್ಮ ಉದ್ದೇಶದಿಂದ ಇದನ್ನು ಆಚರಿಸ್ತಾ ಇದ್ದೀವಿ. ಈಗ ನಮ್ಮದು ಗ್ರ್ಯಾಂಡ್ ಫಿನಾಲೆನಲ್ಲಿ 118 ಟೀಮ್ಗಳು 10 ರಾಜ್ಯಗಳಿಂದ 2 ವಿದೇಶಗಳಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಆ ಗ್ರ್ಯಾಂಡ್ ಫಿನಾಲೆ ನಮ್ಮದು 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು ಈ ಸೆಪ್ಟೆಂಬರಲ್ಲಿ ಇದೆ. ನಮ್ಮ ಕಾಲೇಜಲ್ಲಿ 3 ದಿವಸ. ಇದು ಟೋಟಲಿ 48 ಗಂಟೆ ನಾವು ಅವರಿಗೆ ಸಮಯ ಕೊಟ್ಟಿರ್ತೀವಿ ಸತತವಾಗಿ. ಅಂದರೆ ಯಾವುದೇ ಕಾರಣಕ್ಕೂ ಟೀಮ್ನಲ್ಲಿ 1-2 ಮೆಂಬರ್ಸು ಸ್ವಲ್ಪ ನಿದ್ರೆ ಹೋಗ್ಬೋದು ಹೊರತು ಇದನ್ನು ಸತತವಾಗಿ 48 ಗಂಟೆಗಳ ಕಾಲ ಈ ಪ್ರಾಬ್ಲಮ್ಗಳಿಗೆ ಪರಿಹಾರ ಹುಡುಕಿ ಆ ಪರಿಹಾರನ ಸೂಚಿಸಬೇಕು. ಆ ಪರಿಹಾರ ಸೂಚಿಸೋಕ್ಕೆ ನಾವೇನು ಟೀಮ್ಗಳಿದ್ದೀವೋ ಅದಕ್ಕೆ ನಾವು ಜೂರಿ ಮೆಂಬರ್ಸ್ ಅಂತ ಅಲ್ಲಿ ನೇಮಕ ಮಾಡಿದ್ದೀವಿ. ಆ ಜೂರಿ ಮೆಂಬರ್ಸು ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಅವರು ತಮ್ಮ ಒಂದು ಅಭಿಪ್ರಾಯದ ಮೇರೆಗೆ ಈ ವಿನ್ ಆಗಿದೆ ಅಥವಾ ಈ ಪ್ರಾಬ್ಲಮ್ಗಳು ಸ್ಟೇಟ್ಮೆಂಟ್ಗಳಿಗೆ ಈ ಸೊಲ್ಯೂಷನ್ ಸೂಕ್ತ ಅಂತ ಹೇಳಿದಾಗ ಅದಕ್ಕಾಗಿ ನಾವೇನು ಮಾಡಿದ್ದೀವಿ ಅಂದರೆ, ನಾವು ಟೋಟಲಿ 19 ಜೂರಿ ಮೆಂಬರ್ಸ್ ಇದ್ದಾರೆ. ಹಾಗೆಯೇ 23,75,000 ಅಂದರೆ 5 ಥೀಮಲ್ಲಿ ನಾವೇನು ಮಾಡ್ತಾ ಇದ್ದೀವಿ, 5 ಥೀಮಿಗೂ ಒಂದೊಂದು ಥೀಮಿಗೂ 3 ಪ್ರೈಸ್ ಕೊಡ್ತಾ ಇದ್ದೀವಿ. ಆ 3 ಪ್ರೈಸಲ್ಲಿ ಅಲ್ಲಿಗೆ ಟೋಟಲಿ 15 ಪ್ರೈಸ್ ಆಯಿತು. ಆ 15 ಪ್ರೈಸ್ ಕೊಡ್ತಿದ್ವಿ. ಅದಕ್ಕೆ ಟೋಟಲ್ ಮೊತ್ತ 23,75,000. ಇದು ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂದರೆ, ಈ ಇನೋವೇಷನ್ ಏನಿದೆಯಲ್ಲ, ಇನೋವೇಷನ್ನು ನಾವು ಇದನ್ನು ಪ್ರೋತ್ಸಾಹ ಮಾಡಬೇಕು. ಯುವ ಶಕ್ತಿ ತಮ್ಮ ಶಕ್ತಿಯನ್ನು
ರಿಸರ್ಚ್ ಅಥವಾ ಇನ್ನೋವೇಷನ್ ಮಾಡಿ ಸ್ಟಾರ್ಟಪ್ಗಳನ್ನು ಮಾಡಿ ಈ ದೇಶ ನಾವು ಅಭಿವೃದ್ಧಿ ಪಥದಲ್ಲಿ ನಡೆಸಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ನಾವು ಹುಡುಗರಿಗೆ ಎನ್ಕರೇಜ್ ಮಾಡ್ತಿದ್ದೀವಿ. ತಾವು ಇದೆಲ್ಲ ನಡೆದಿದ್ದೀರಿ. ನಿಮಗೊಂದು ನನ್ನ ಮನವಿ ಏನಂದರೆ ನಮಗೆಲ್ಲ ಪ್ರೋತ್ಸಾಹ ಕೊಡಿ. ಈ ಪ್ರೋತ್ಸಾಹ ಕೊಡೋದ್ರಿಂದ ಏನಾಗುತ್ತೆ, ನಮ್ಮ ಕಾಲೇಜುಗಳಲ್ಲಿ ಯುವಕರಾಂಗ ಅಥವಾ ಯುವಶಕ್ತಿ ಒಂದು ನಿರ್ದಿಷ್ಟ ಅಥವಾ ಸರಿಯಾದ ದಾರಿಯಲ್ಲಿ ನಡೆಯೋಕ್ಕೆ ಇದು ಒಂದು ಅನುಕೂಲ ಆಗುತ್ತೆ.